ओम सत्यं ब्रह्म सत्यं प्रजापतिं प्रजापतिर्देवान् ते देवा सत्यमेवोपासते. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1210ನೆಯ ಅನುಶಾಸನ ಪರ್ವದ 143ನೇ ಭಾಗವನ್ನು ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. 95ನೆಯ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 162ನೇದ್ದು, 158ನೆಯ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಮತ್ತೆ ಗೀತಾ ಪ್ರಶ್ನೆ ಪಾಠದಲ್ಲಿ 105ನೆಯ ಅಧ್ಯಾಯ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಃ ಶ್ರವಣೇನ ಭಗವಂತಂ ಭಾವಯಿತು ಕಾಮಾನಾಂ ಸರ್ವೇಷಾಂ ಅಸ್ಮಾಕಂ ಅದ್ಯ ಭೀಷ್ಮೇಣ ಯುಧಿಷ್ಠಿರಂ ಪ್ರತಿ ಜ್ಯೇಷ್ಠ ಕನಿಷ್ಠಯೋಃ ಪರಸ್ಪರಸ್ಮಿನ್ ವರ್ತನ ಪ್ರಕಾರ ವರ್ಣನಂ. ಯಥಾ ಜ್ಯೇಷ್ಠಃ ಕನಿಷ್ಠೇಷು ವರ್ತನಂ ಪ್ರದರ್ಶಯೇತ್, ಕನಿಷ್ಠಾಶ್ಚ ಜ್ಯೇಷ್ಠೇ ಯಥಾ ಪ್ರವೃತ್ತಿಂ ಪ್ರದರ್ಶಯೇಯುಃ. ಇತ್ಯಾದ್ಯಾಃ ಕೇಚನ ಸಾಮಾಜಿಕಾಃ ಧಾರ್ಮಿಕಾಶ್ಚ ಧರ್ಮಾಃ ಅದ್ಯ ವ್ಯಾಖ್ಯಾಸ್ಯಂತೆ. ಯುಧಿಷ್ಠಿರಃ ಭೀಷ್ಮಮೇವಂ ಪಪ್ರಚ್ಛ. ಹೇ ಭೀಷ್ಮ, ಯಥಾ ಜ್ಯೇಷ್ಠಾಃ ಕನಿಷ್ಠೇಷು ವರ್ತೇರನ್, ಕನಿಷ್ಠಾಶ್ಚ ಯಥಾ ಜ್ಯೇಷ್ಠೇಷು ವರ್ತೇರನ್, ಕೀದೃಶಂ ಗೌರವಂ ಪ್ರದರ್ಶಯೇಯುಃ, ಕೀದೃಶೀಂ ಚ ಪ್ರೀತಿಂ ते सर्वे प्रदर्शयेयुः इत्येतत् सर्वं कृपया वर्णय इति पप्रच्छ. ಭೀಷ್ಮಸ್ತು ಏವಮಾಹ. ಭೀಷ್ಮರು ಹೇಳಿದರು, ನೀನು ಹಿರಿಯನಾಗಿರುವೆ, ಆದ್ದರಿಂದ ನಿನ್ನ ಎಲ್ಲ ತಮ್ಮಂದಿರ ಪತ್ನಿಯರು, ನಿನ್ನ ಆಶ್ರಿತರು, ಇವ್ರ ಬಗ್ಗೆ ಹಿರಿಯನಂತೆ ನೀನು ವ್ಯವಹರಿಸಬೇಕು. ಗುರುವಾದವನಿಗೆ ಶಿಷ್ಯನ ಬಗ್ಗೆ ಯಾವ ಒಂದು ಘನವಾದಂತಹ ಪ್ರೀತಿ ಇರ್ತದೋ, ಗರೀಯಸಿ ವೃತ್ತಿ, ಶಿಷ್ಯ ಚಿಕ್ಕವನಿರಬಹುದು, ಆ ಶಿಷ್ಯನ ಬಗ್ಗೆ ಗುರು ತೋರಿಸುವಂತಹ ಒಂದು ಪ್ರೀತಿ ಏನಿರ್ತದಲ್ಲ, ಅದು ದೊಡ್ಡದಾಗಿರ್ತದೆ. ಅದಕ್ಕೆ ಅದನ್ನು ಗರೀಯಸಿ ವೃತ್ತಿ ಅಂತ ವರ್ಣನೆ ಮಾಡಿದ್ದಾರೆ. ಅಂಥದನ್ನೇ ಒಂದು ವರ್ತನೆಯನ್ನ ನೀನು ನಿನ್ನ ಅನುಜರು ಮೊದಲಾದವರ ಬಗ್ಗೆ ತೋರಿಸಬೇಕು. ಗುರುವಾದವನು ಅಥವಾ ಹಿರಿಯ ಅಣ್ಣನಾದವನು ತನ್ನ ಶಿಷ್ಯನಿಂದ, ಗುರುವಾದವನು ಶಿಷ್ಯನಿಂದ, ಹಿರಿಯಣ್ಣನಾದವನು ಕಿರಿಯರಿಂದ ಒಂದು ಗೌರವವನ್ನು ನಿರೀಕ್ಷಿಸಬೇಕಾದ್ರೆ, ಇವರೆಲ್ಲರೂ ನನಗೆ ಗೌರವ ಕೊಡಬೇಕು, ನಾನು ಹೇಳಿದಂತೆ ಇವರು ನಡೆಯಬೇಕು ಅಂತ ಅವನಿಗೆ ಅಪೇಕ್ಷೆ ಇದ್ದರೆ, ಅವನಿಗೆ ನಿರೀಕ್ಷೆ ಇದ್ದರೆ, ಅಥವಾ ಅವನ ಸುತ್ತಮುತ್ತಲಿನ ಸಮಾಜಕ್ಕಾದರೂ ನಿರೀಕ್ಷೆ ಇದ್ದರೆ, ಅವನು ಮೊದಲು ಕೃತಪ್ರಜ್ಞನಾಗಬೇಕು. ಶಾಸ್ತ್ರಾಧ್ಯಯನಾದಿಗಳ ಮೂಲಕ, ಲೋಕಾನುಭವದ ಮೂಲಕ, ಗುರು ಹಿರಿಯರ ಸೇವಾ ಮಾಡುವುದರ ಮೂಲಕ
ತನ್ನ ಪ್ರಜ್ಞೆಯನ್ನ ಅವನು ಸಂಪನ್ನಗೊಳಿಸಿಕೊಂಡಿರ್ಬೇಕು. ಅವನನ್ನ ಸಂಪನ್ನ ಪ್ರಜ್ಞಾ ಅಥವಾ ಕೃತಪ್ರಜ್ಞಾ ಅಂತ ಹೇಳ್ತಾರೆ. ಹಾಗ ಅವನು ಇದ್ದದ್ದಾದ್ರೆ ಅವನನ್ನು ಅವಲಂಬಿಸಿದಂತಹ ಕಿರಿಯರು, ಸಂಬಂಧದ ದೃಷ್ಟಿಯಿಂದ, ವಯಸ್ಸಿನ ದೃಷ್ಟಿಯಿಂದ ಅವನಿಗಿಂತ ಕಿರಿಯರಾದವರೆಲ್ಲರೂ ಕೂಡ ಅವನನ್ನು ಗೌರವಿಸ್ತಾರೆ, ಅವನನ್ನು ಅನುಸರಿಸ್ತಾರೆ. ಅವನೇ ತನ್ನ ಸ್ಥಾನಕ್ಕೆ ತಕ್ಕಂತೆ ಅನುಭವ, ಜ್ಞಾನ ಇತ್ಯಾದಿಗಳನ್ನ ಗಳಿಸಿಕೊಂಡಿಲ್ಲದೆ ಹೋದರೆ ಅವನಿಗೆ ಕೇವಲ ಸ್ಥಾನದ ದೃಷ್ಟಿಯಿಂದ ಇವರೆಲ್ಲ ಗೌರವ ಕೊಡಬೇಕಾಗ್ತದೆ. ಕೇವಲದ ಸ್ಥಾನದ ದೃಷ್ಟಿಯಿಂದ ಕೊಡುವಂತಹ ಗೌರವ ಏನಿದೆ ಬಹಳ ದೀರ್ಘಕಾಲ ಉಳಿಯುವಂಥದ್ದಲ್ಲ. ಇಲ್ಲಿ ಹಾಗೆ ಮಹಾಭಾರತದಲ್ಲಿ ಬರಲಿಲ್ಲ. ಸುಮ್ಮನೆ ನನ್ನ ವಿಶ್ಲೇಷಣೆ ಅಷ್ಟೆ. ಯಾರೇ ಆಗಲಿ, ದೊಡ್ಡ ಸ್ಥಾನದಲ್ಲಿದ್ದಂಥವನು ಬೇರೆ ಯಾರೇ ಆಗಲಿ, ಅವನು ತನ್ನ ಅವಲಂಬಿತರಿಂದ ಏನನ್ನಾದ್ರೂ ಗೌರವವನ್ನ, ಭಕ್ತಿಯನ್ನ ಇವ್ರು ನನಗೆ ಕೊಡಬೇಕು ಅಂತ ನಿರೀಕ್ಷಿಸುವುದಾದರೆ ಅವನು ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಅಂತ ಶಕ್ತಿ ಅವನಿಗೂ ಕೂಡ ಇರಬೇಕು, ಅಂತ ಜ್ಞಾನ ಅವನಿಗೂ ಕೂಡ ಇರಬೇಕು. ಆ ಸ್ಥಾನಕ್ಕೆ ಅವನು ಶೋಭೆ ತರಬೇಕು. ಇಲ್ಲದೆ ಹೋದ್ರೆ ಅವನಿಗೆ ಸಿಗಬೇಕಾದಂಥ ಗೌರವ, ಮೆಚ್ಚುಗೆ ಇತ್ಯಾದಿಗಳು ಸಿಗೋದಿಲ್ಲ. ಅಂಧಸ್ಯಾದ ಅಂಧವೇಲಾಯ ಹೀಗೆ ಹೇಳ್ತಾನೆ. ಹಿರಿಯನಾದವನು ವಿವೇಕಿಯಾಗಿದ್ದರೆ ಹೇಗೆ ವರ್ತಿಸಬೇಕು? ಕೆಲವು ಬಾರಿ ಕುರುಡನಾಗಿರಬೇಕಾದಂತಹ ಪ್ರಸಂಗ ಬರಬಹುದು, ಕೆಲವನ್ನು ಗಮನಿಸಬಾರದು ಅಂತ ಅರ್ಥ. ತನಗೆ ಅದು ಗಮನಕ್ಕೆ ಬಂದಿದ್ರೂ ಕೂಡ ಗಮನಕ್ಕೆ ಬರದೇ ಇರುವಂತೆ ತೋರಿಸ್ಬೇಕು. ಪ್ರತಿಯೊಂದನ್ನು ತಾನು ಗಮನಿಸಿ, ಪ್ರತಿಯೊಂದನ್ನು ತಾನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೇನೆ ಅಂತ ಅವನಿಗೆ ಭ್ರಾಂತಿ ಇರಬಾರ್ದು. ಆದ್ರಿಂದ ಕೆಲವು ಸಂಗತಿಗಳಿಗೆ ಅವನು ಕುರುಡನಾಗಿರ್ಬೇಕಾಗ್ತದೆ, ಅರ್ಥಾತ್ ಅದನ್ನು ನಿರ್ಲಕ್ಷಿಸಬೇಕಾಗ್ತದೆ. ನಮ್ಮ ಎದುರಿಗಿರುವಂತಹ ಅನೇಕ ಸಂಗತಿಗಳಲ್ಲಿ, ದಿನನಿತ್ಯ ನಾವು ಎದುರಿಸಬೇಕಾದಂಥ, ಡೀಲ್ ಮಾಡಬೇಕಾದಂತಹ ಅನೇಕ ಸಂಗತಿಗಳಲ್ಲಿ ಕೆಲವು ನಾವು ಗಮನಿಸಿ ಪರಿಹರಿಸಬೇಕಾದದ್ದಿರ್ತದೆ, ಕೆಲವು ಗಮನಿಸಿ ಹಾಗೆ ನಿರ್ಲಕ್ಷಿಸಬೇಕಾದಿರ್ತದೆ, ಕೆಲವು ಗಮನಿಸಲೇಬಾರದಾಗಿರ್ತದೆ. ಈ ಮೂರು ಸಂಗತಿಗಳನ್ನೆಲ್ಲವನ್ನು ಗಮನಿಸಬೇಕು. ವಾಕ್ಯದಲ್ಲಿ, ಆ ಮಹಾಭಾರತ ಆ ವಾಕ್ಯದಲ್ಲಿ ಅವೆಲ್ಲ ಬಂದಿಲ್ಲದೆ ಇರಬಹುದು. ಕುರುಡನಾಗಿರ್ಬೇಕಾದಾಗ ಕುರುಡನಾಗಿರ್ಬೇಕು ಅಂತ ಇಷ್ಟೇ ಬಂದಿದೆ. ನಾನು ಅದನ್ನು ಮೂರು ರೀತಿಯಾಗಿ ಹೇಳಿದೆ. ಕೆಲವನ್ನು ಗಮನಿಸಿ ಪರಿಹರಿಸಬೇಕು, ಕೆಲವನ್ನು ಗಮನಿಸಿ ನಿರ್ಲಕ್ಷಿಸಬೇಕು, ಕೆಲವನ್ನು ಗಮನಿಸಲೇಬಾರದು, ಅಥವಾ ತಾನು ಗಮನಿಸಿದ್ರು ಕೂಡ ಅದನ್ನು ಗಮನಿಸಿದ್ದೀನಿ ಅಂತ ತೋರಿಸಿಕೊಳ್ಳಬಾರದು ಅಂತ ಹೀಗಾದ್ರ ಅರ್ಥ. ಜಡಸ್ಯಾದ್ ಅಥವಾ ಅಪಿ ಬುಧ, ಜ್ಞಾನಿಯಾಗಿದ್ರೂ ಜಡನಾಗಿರಬೇಕು. ಅಪಿವಾ ಬುಧ, ಜ್ಞಾನಿಯಾಗಿದ್ರೂ ಜಡನಂತೆ ಅವನು ವರ್ತಿಸಬೇಕು ಅಂತ ಹೇಳ್ತಾರೆ. ಅದನ್ನ ವ್ಯಾಖ್ಯಾನ ಮಾಡುವಾಗ ಒಬ್ಬೊಬ್ರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಕುರುಡನಾಗಿರಬೇಕಾದ ಪ್ರಸಂಗ ಬಂದಾಗ ಕುರುಡನಾಗಿ ವರ್ತಿಸಬೇಕು, ಅರ್ಥಾತ್ ನಿರ್ಲಕ್ಷಿಸುವ ಪ್ರಸಂಗಗಳು ಬಂದಾಗ ನಿರ್ಲಕ್ಷಿಸಬೇಕು. ತಾನು ಜಡನಾಗಿದ್ದೇನೆ ಅಂತ ತೋರಿಸ್ಕೊಳ್ಳೋ ಪ್ರಸಂಗ ಬಂದಾಗ ಜಡನಾಗಿಯೇ ವರ್ತಿಸಬೇಕು. ಆ ಜಡ ಅನ್ನೋದನ್ನ ಕುರುಡ, ಜಡ ಮತ್ತೆ ಜ್ಞಾನಿ, ಈ ಮೂರನ್ನು ಕೂಡ ಕುರುಡನಾಗಿರ್ಬೇಕಾದ ಪ್ರಸಂಗ, ಜಡನಾಗಿರಬೇಕಾದ ಪ್ರಸಂಗ ಮತ್ತು ವಿದ್ವಾಂಸನಾಗಿರಬೇಕಾದ ಪ್ರಸಂಗ, ಅದರಲ್ಲಿ ಕ್ರಮವಾಗಿ ಕುರುಡುತನವನ್ನ, ಜಾಡ್ಯವನ್ನ, ತನ್ನ ವೈದುಷ್ಯವನ್ನ ತೋರಿಸಬೇಕು ಅಂತ ಹೀಗೊಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಆ ಥರದ ವ್ಯಾಖ್ಯಾನ, ಆ ಮೂರಕ್ಕೂ ಆ ಸಂಗತಿಗಳು ಅನ್ವಯಿಸ್ತವೆ ಅಂತ ವ್ಯಾಖ್ಯಾನ ಮಾಡುವುದು ಚೆನ್ನಾಗಿದೆ. ಜ್ಞಾನಿಯಾಗಿದ್ದರೂ ಜಡನಾಗಿರಬೇಕು ಅಂತ ವಿಷಯ ಸರಿ, ಅದನ್ನ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಬೇಕು. ಬುಧೋ ಬಾಲಕವತ್ ಕ್ರೀಡೇತ್ ಕುಶಲೋ ಜಡವತ್ ಚರೇತ್ ವದೇ ದುನ್ಮತ್ತವದ್ವಾಕ್ಯಂ ಗೋಚಾರಿ ನೈಗಮೋ ಭವೇತ್ ಅಂತ ಭಾಗವತ ಜ್ಞಾನಿಯಾದವನು ವರ್ತನೆಯನ್ನು ವರ್ತಿಸ್ತದೆ. ಬುಧ ದೊಡ್ಡ ಪಂಡಿತನೇ ಹೌದು, ಆದರೆ ಬಾಲಕವತ್ ಕ್ರೀಡೆ, ಕೆಲವು ಬಾರಿ ತನ್ನ ಪ್ರಗಲ್ಭ ಪಾಂಡಿತ್ಯವನ್ನ, ಮಹಾ ವ್ಯಕ್ತಿತ್ವವನ್ನು ಮರೆತು ಬಾಲಕನಂತೆ ವರ್ತಿಸಿಬಿಡಬೇಕು. ಕುಶಲ, ಎಲ್ಲದರಲ್ಲೂ ಕುಶಲ, ನಿಪುಣ, ದಕ್ಷ, ಆದರೆ ಜಡವಚ್ಚರೆ, ಮೂರ್ಖನಂತೆ ಸುಮ್ಮನೆ ಇದ್ಬಿಡ್ಬೇಕು. ಒದೇ ದುನ್ಮತ್ತವದ್ ವಾಕ್ಯಂ, ಕೆಲವು ಬಾರಿ ಹುಚ್ಚನಂತೆ, ಹಿಂದೆ ಬಂದದ್ದು ಕೆಲವು ಬಾರಿ ಮೌನವಾಗಿರ್ಬೇಕು ಅಂತ. ಮೌನವಾಗಿರುವುದು ಅಲ್ಲದೇನೆ ಕೆಲವು ಬಾರಿ ಹುಚ್ಚನಂತೆ ಅಸಂಬದ್ಧವಾದ ಮಾತುಗಳನ್ನಾದ್ರೂ ಆಡಿಬಿಡ್ಬೇಕು. ಗೋಚಾರಿ ನೈಗಮೋ ಭವೇತ್,
ಅವನು ದೊಡ್ಡ ನೈಗಮ ಅಂದ್ರೆ ವೇದಜ್ಞಾನಿ. ಆ ವೇದಜ್ಞಾನಿ ಆದವನು ಕೂಡ ನೈಗಮ ಅಂದ್ರೆ ವೇದಜ್ಞಾನಿ ಆಗಿದ್ರು ಕೂಡ ಗೋಚಾರಿ, ಎಮ್ಮೆಗಳಂತೆ ಪ್ರಾಣಿಗಳಂತೆ ಮೂರ್ಖನಾಗಿದ್ಬಿಡ್ಬೇಕು ಅಂತ ಅದರ ತಾತ್ಪರ್ಯ. ಇದನ್ನು ಭಾಗವತವು ಕೂಡ ಹೀಗೆ ವರ್ಣನೆ ಮಾಡಿದೆ. ಅದರಂತೆ ಈ ಶ್ಲೋಕವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ. ನಾವು ಅದನ್ನ ಈಗ ನೋಡಿದ್ದೀವಿ. ಪರಿಹಾರೇಣ ತದ್ಬ್ರೂಯಾತ್ ಯಸ್ತೇಷಾಂ ಸ್ಯಾದ್ ವ್ಯತಿಕ್ರಮಃ. ನಮ್ಮೆದುರಿಗೆ ಅನೇಕ ಸಂಗತಿಗಳು ಕೆಲವು ಬಾರಿ ನಮ್ಮ ಇಚ್ಛೆಗೆ ತಕ್ಕಂತೆ ನಡೆಯದೇ ಇರಬಹುದು. ಅದನ್ನು ಹೇಳ್ತಾರೆ. ತೇಷಾಂ ವ್ಯತಿಕ್ರಮ, ನಮ್ಮ ಅವಲಂಬಿತರಾದವರು ಕೆಲವು ಬಾರಿ ಕಾರ್ಯಗಳನ್ನ ಅಸ್ತವ್ಯಸ್ತವಾಗಿ ಮಾಡಿಬಿಡ್ತಾರೆ. ಅದು ನಮ್ಗೆ ಇಷ್ಟ ಆಗದೆ ಇರಬಹುದು. ಅಂತ ಸಂದರ್ಭದಲ್ಲಿ ಪರಿಹಾರೇಣ ಅಥವಾ ಪರಿಹಾರೇಣ ಅಂತಂದ್ರೆ ಸಮಯೋಚಿತವಾಗಿ ಒಂದು ಉತ್ತಮವಾದಂತಹ ಮಾತಿನಿಂದ ಅದನ್ನು ಹೇಳಬೇಕು. ನೇರವಾಗಿ ಹೇಳಬಾರ್ದು, ಅವರಿಗೆ ಮನಸ್ಸು ನೋಯುವಂತೆ ಹೇಳಬಾರ್ದು. ಪರ್ಯಾಯ ಕ್ರಮದಿಂದ ಹೇಳಬೇಕು. ಅವರಿಗೆ ಆ ವಿಷಯ ಅರ್ಥ ಆಗಬೇಕು, ಆದರೆ ಅವ್ರಿಗೆ ಅದರಿಂದ ನೋವಾಗಿರಬಾರ್ದು. ಆ ಥರ ಹೇಳಬೇಕು. ಅಂತ ಒಂದು ಜಾಣ್ಮೆ ಆ ಹಿರಿಯನಿಗಿರಬೇಕು ಅಂತ. ಪ್ರತ್ಯಕ್ಷಂ ಭಿನ್ನ ಹೃದಯ ಅಂತ ಮುಂದಿನ ಮಾತು. ಹಿರಿಯಣ್ಣ ಆ ತಪ್ಪು ಮಾಡಿದಂಥ ತಮ್ಮಂದಿರಣ್ಣ ಒಂದು ವೇಳೆ ಕೂಡಲೇ ದಂಡಿಸಿದ್ರೆ, ಅವ್ರಿಗೆ ಮನಸ್ಸಿಗೆ ನೋವಾಗುವಂತೆ, ಅವರಿಗೆ ಅವಮಾನ ಆಗುವಂತೆ ಏನಾದ್ರೂ ಇವನು ದಂಡಿಸ್ಲಿಕ್ಕೆ ಹೋಗಿಬಿಟ್ರೆ ಅವ್ರ ಮನಸ್ಸಿನಲ್ಲಿ ಇವನ ಬಗ್ಗೆ ಭಿನ್ನಾಭಿಪ್ರಾಯ ಬಂದ್ಬಿಡ್ತದೆ. ಆ ಒಂಥರದ್ದು ಭಿನ್ನಾಭಿಪ್ರಾಯ ಬಂದು ಮುಂದೆ ಅದು ಅವರು ಆ ವಿಷಯವನ್ನ, ತಮ್ಮ ಅಣ್ಣನ ಆ ಒಂದು ಸ್ವಭಾವವನ್ನ ಬೇರೆ ಎಲ್ಲರ ಎದುರಿಗೆ ಹೇಳಿ ವರ್ಣನೆ ಮಾಡಿ ಆತನ ಮರ್ಯಾದೆಗೆ, ಆತನ ಘನತೆಗೆ ಕುಂದಾಗುವಂತೆ ನಡೆಯುವಂತ ಪ್ರಸಂಗ ಬರ್ತದೆ. ಆ ಅಣ್ಣನ ತಪ್ಪುಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಭೇದಯೇಯು ಕೃತಂ ನರಾಹ. ಅಂತಹ ಸಮಯವನ್ನೇ ಕೆಲವರು ಕಾದಿರ್ತಾರೆ. ಈ ಅಣ್ಣ ತಮ್ಮಂದಿರ ಒಗ್ಗಟ್ಟು, ಇವರ ಐಶ್ವರ್ಯ, ಇದು ಯಾರಿಗೆ ದುಃಖ ಕೊಟ್ಟಿರ್ತದೋ, ಯಾರು ಇದನ್ನು ನೋಡಿ ಕುರುಬುತ್ತಾ ಇರ್ತಾರೋ ಅಂಥವ್ರು ಅಣ್ಣ ತಮ್ಮಂದ್ರನ್ನು ಒಡೆಯಲಿಕ್ಕೆ ಆ ಸಂದರ್ಭದಲ್ಲಿ ಪ್ರಯತ್ನ ಪಡ್ತಾರೆ. ಈ ರೀತಿಯಾಗಿ ಅಣ್ಣ ತಮ್ಮಂದರಲ್ಲಿ ಭಿನ್ನಾಭಿಪ್ರಾಯ ಬರದೇ ಇರುವಂತೆ ಆ ಹಿರಿಯನಾದವನು ನೋಡಿಕೊಳ್ಬೇಕು. ಜ್ಯೇಷ್ಠ ಕುಲಂ ವರ್ಧಯತಿ, ಇದು ಹಿರಿಯ ಅಣ್ಣನ ಜವಾಬ್ದಾರಿ. ತನ್ನ ವರ್ತನೆಯಿಂದ ಕುಲವನ್ನು ಎತ್ತಿ ಹಿಡಿಯಬಲ್ಲ, ಕೆಲವು ಬಾರಿ ತನ್ನ ದುರ್ವರ್ತನೆಯಿಂದ ಕುಲವನ್ನು ಹಾಳುಗೆಡವಬಲ್ಲ ಕೂಡ ಅವನು. ನೀತಿ ಮರ್ಯಾದೆಗಳನ್ನು ಅವನು ಬಿಟ್ಟದ್ದಾದ್ರೆ ಎಲ್ಲವೂ ಕೂಡ ಹಾಳಾಗಿ ಹೋಗ್ತದೆ ಅಂತ ಅದರ ತಾತ್ಪರ್ಯ. ಪ್ರಾಯೋ ದುರ್ವಿನಯಾದಿಹ ಅಥಯೋ ವಿನಿಕುರುವೀತ. ತಾನು ಜ್ಯೇಷ್ಠನಾಗಿದ್ದಾನೆ, ಆದರೆ ಆ ತಮ್ಮಂದಿರ ಜೊತೆ ಸರಿಯಾದಂತಹ ವ್ಯವಹಾರಗಳನ್ನ ಇಟ್ಕೊಂಡಿಲ್ಲ. ಆಗ ಅವನಿಗೆ ಅಣ್ಣನು ಅಂತನೂ ಹೇಳಬಾರ್ದು. ಅಜ್ಯೇಷ್ಠ, ಅವನು ಯಾವ ದೃಷ್ಟಿಯಿಂದಲೂ ಹಿರಿಯ ಅಂತ ಅನ್ಸ್ಕೊಳ್ಳೋದಿಲ್ಲ. ಆ ಜ್ಯೇಷ್ಠನಿಗೆ ಸಿಗಬೇಕಾದಂತಹ ಒಂದು ಭಾಗ ಇದೆಯಲ್ಲ, ತಂದೆಯ ಆಸ್ತಿಯಲ್ಲಿ ಜ್ಯೇಷ್ಠನಿಗೆ ಸಿಗಬೇಕಾದಂತಹ ಪಾಲು, ಅದು ಹಿಂದೆ ಇದೇ ಅನುಶಾಸನ ಪರ್ವದಲ್ಲಿ ಬಂದಿದೆ. ಅದಕ್ಕೆ ಅವನು ಭಾಗಿ ಕೂಡ ಆಗೋದಿಲ್ಲ, ಅಧಿಕಾರವನ್ನು ಕಳ್ಕೊತಾನೆ. ನಿಯಮ್ಯೋ ರಾಜಭಿಷ್ಟ ಸಹ, ರಾಜ ಆತನನ್ನು ನಿಯಂತ್ರಣದಲ್ಲಿಡಬೇಕು ಅಂತ ಅದರ ತಾತ್ಪರ್ಯ. ನರೋ ನಿಕೃತಿಭಿರ್ಲೋಕಾನ್ ಪಾಪಾನ್ ಗಚ್ಚತ್ಯ ಸಂಶಯಂ. ಒಬ್ಬ ದುಷ್ಟ ಮನುಷ್ಯ ಒಂದು ಯಾವುದಾದ್ರೂ ಕುಲದಲ್ಲಿ ಹುಟ್ಟಿದ್ರೆ ಅವನು ತಾನು ನರಕಕ್ಕೆ ಹೋಗ್ತಾನೆ, ಮತ್ತು ಆ ಕುಲಕ್ಕೂ ಕೂಡ ಆತನಿಂದ ಏನೂ ಉಪಯೋಗ ಆಗೋದಿಲ್ಲ. ವಿದುಲಸ್ಯೈವ ತತ್ ಪುಷ್ಪಂ ಮೋಘಂ ಜನಯತು ಸ್ಮೃತಂ. ವಿದುಲ ಪುಷ್ಪದಂತೆ ಆತ ಹುಟ್ಟಿದ್ದೇ ವ್ಯರ್ಥ ಆಗ್ತದೆ. ವಿದುಲ ಪುಷ್ಪ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ವಿದುಲ ಪುಷ್ಪ ಅಂತಂದ್ರೆ ನೀರು ಹುಬ್ಬೆ ಗಿಡದ ಹೂವು ಅಂತ ಅದರ ವರ್ಣನೆ ಇದೆ. ಒಂದು ಕುಲದಲ್ಲಿ ಪಾಪಿಷ್ಠನೇನಾದ್ರೂ ಹುಟ್ಟಿದ್ರೆ
ಆ ಕುಲದಲ್ಲಿ ನಡೆಯುವಂಥ ಯಾವ ಸತ್ಕಾರ್ಯವೂ ಅಭಿವೃದ್ಧಿಯನ್ನು ಹೊಂದೋದಿಲ್ಲ. ಇವನು ಎಲ್ಲ ಅನರ್ಥಗಳಿಗೂ ಮೂಲನಾಗಿಬಿಡ್ತಾನೆ. ಕುಲದ ಕೀರ್ತಿಯನ್ನು ಹಾಳು ಮಾಡ್ತಾನೆ. ಸಹೋದರರು ಹೀಗೆ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಬಿಟ್ರೆ ತಂದೆಯ ಆಸ್ತಿಗೆ ಅವರು ಭಾಗಿದಾರರಾಗೋದಿಲ್ಲ. ಇಂಥ ಅನರ್ಥ ಕುಲಕ್ಕೆ ಆಗಿಬಿಡ್ತದೆ. ಹಿರಿಯನಾದವನು ಕೂಡ ಯಾವತ್ತೂ ತಮ್ಮಂದಿರಿಗೆ ಮೋಸ ಮಾಡಬಾರ್ದು. ಅವರಿಗೆ ಕೊಡಬೇಕಾದಂತಹ ಎಲ್ಲ ಭಾಗಗಳನ್ನು ಅವರಿಗೆ ಕೊಟ್ಟು ಮುಗಿಸ್ಬೇಕು. ಅನುಪಘ್ನನ್ ಪಿತೃದಾಯಂ ಅಂತ ಮುಂದಿನ ಶ್ಲೋಕ. ಅನುಜಸ್ಯ ಪಿತೃದಾಯಂ ಅಂತ ಕೆಲವು ಕಡೆ ಪಾಠಾಂತರ ಇದೆ. ಜಂಘಾಶ್ರಯ ಬಲೋದ್ಭಗ. ಕೆಲವು ಬಾರಿ ಈ ಹಿರಿಯನಾದವನು ಪಿತ್ರಾರ್ಜಿತವಾದಂತಹ ಆಸ್ತಿಯಲ್ಲಿ ಕೈ ಹಾಕದೆ, ಅದನ್ನು ತಾನು ಬಯಸದೆ, ಅದಕ್ಕೇನು ಹಾನಿ ಮಾಡದೆ ತಾನು ಬೇರೆ ಒಂದು ಊರಿಗೆ ಹೋಗಿ ತನ್ನ ಕಾಲ ಮೇಲೆ ತಾನು ನಿಂತರೆ, ತಾನು ಪರಿಶ್ರಮ ಮಾಡಿ ಸ್ಥಾನಮಾನಗಳನ್ನು ಗಳಿಸಿದರೆ ಅದನ್ನ ಆತ ತನ್ನದೇ ಸ್ವತ್ತು ಅಂತ ಪರಿಗಣಿಸಬಹುದು. ತನಗಿಷ್ಟ ಇಲ್ಲದೆ ಹೋದ್ರೆ ತನ್ನ ಸಹೋದರರಿಗೆ ಆತ ಅದನ್ನು ಕೊಡಬೇಕಾಗಿಲ್ಲ. ತಂದೆಯಿಂದ ಏನು ಬಂದಿದೆ ಅದನ್ನ ಇವರೆಲ್ಲರಿಗೂ ಕೊಡಬೇಕು. ಆದರೆ ತಾನು ಗಳಿಸಿದ್ದನ್ನು ಇವರೆಲ್ಲರಿಗೂ ಕೂಡ ಅವನು ಕೊಡಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಜಂಘಾಶ್ರಯ ಬಲೋದ್ಭಗ ಅಂತ ಇದೇನು ಈ ಮಾತಿದೆ, ಅದನ್ನ ಮತ್ತೊಂದು ಅನುವಾದದಲ್ಲಿ ಇನ್ನೊಂದು ರೀತಿ ವ್ಯಾಖ್ಯಾನಿಸಿದ್ದಾರೆ. ತನ್ನ ಜಂಘಾಬಲವನ್ನು ತಿಳಿದವನು ಅಂದ್ರೆ ತನ್ನ ಆಶ್ರಯ ಸಾಮರ್ಥ್ಯವನ್ನು ತಿಳಿದವನು ಅಂತ ಸನ್ಮಾರ್ಗದಲ್ಲಿರುವಂತಹ ಅಣ್ಣ ದುಷ್ಕರ್ಮ ಆದಂತಹ ತಮ್ಮನ ಭಾಗವನ್ನ ತಾನೇ ಸ್ವೀಕರಿಸಬೇಕು. ಸ್ವಯಮೀಹೇತ ಲಬ್ಧಂತು ನಾಕಾಮೋ ದಾತುಮರ್ಹತಿ ಅನ್ನೋ ಮಾತಿಗೆ ತಮ್ಮನ ಭಾಗವನ್ನು ತಾನೇ ಕಸಿದುಕೊಳ್ಳಬೇಕು ಅಂತ ಅರ್ಥ ಬರೆದಿದ್ದಾನೆ. ನಾಕಾಮೋ ದಾತುಮರ್ಹತಿ, ಅದನ್ನ ಆ ತಮ್ಮನ ದುಶ್ಚರಿತ್ರವನ್ನು ನೋಡಿ ಅವನಿಗೆ ಆ ಭಾಗವನ್ನ ಕೊಡಬಾರದು. ಹೀಗೊಂದು ಅನುವಾದ ಇದೆಯಲ್ಲ, ಆ ಅನುವಾದದಲ್ಲಿ ಇದು ವೈಷ್ಣವ ಪಾಠದಲ್ಲಿ ಈ ಥರದ ಅನುವಾದ ಇದೆ, ಅದನ್ನು ಗಮನಿಸಿ. ತನ್ನ ಆಶ್ರಯ ಸಾಮರ್ಥ್ಯವನ್ನು ತಿಳಿದವನು, ಆ ಅರ್ಥ ಏನಾದ್ರೂ ಇರಲಿ, ತನ್ನ ಕಾಲ ಮೇಲೆ ತಾನು ನಿಂತವನು ಅಂತ ಒಬ್ಬರ ಅನುವಾದ ಮಾಡಿದ್ದಾರೆ ಭಾರತ ದರ್ಶನ ಪ್ರಕಾಶನದಲ್ಲಿ. ತನ್ನ ಆಶ್ರಯ ಸಾಮರ್ಥ್ಯವನ್ನು ತಾನು ತಿಳಿದವನು ಅಂತ ವೈಷ್ಣವ ಪಾಠದಲ್ಲಿ ಅನುವಾದ ಮಾಡಿದ್ದಾರೆ. ಆ ಜಂಘಾಶ್ರಯ ಬಲಹ ಅಧ್ವಗಃ ಅನ್ನೋ ಶಬ್ದದ ಅನುವಾದ ಆ ಕಡೆ ಹೇಗೆ ಇರಲಿ, ಈ ಸ್ವಯಮೀಹೇತ ಲಬ್ಧಂತು ನಾಕಾಮೋ ಧಾತುಮರ್ಹತಿ ಅನ್ನೋ ಶಬ್ದ ಇದೆಯಲ್ಲ, ಲಬ್ಧ ಅಂದ್ರೆ ದೊರೆತದ್ದಂತ ಅರ್ಥ. ಸ್ವಯಂ ಅಂದ್ರೆ ತಾನು ಈಹೇತ ಬಯಸಬೇಕು, ನ ಅಕಾಮಹ ತನಗೆ ಇಚ್ಛೆ ಇಲ್ಲದಿದ್ದರೆ, ಇಚ್ಛೆ ಉಳ್ಳವನಾಗಿಲ್ಲದಿದ್ದರೆ, ಧಾತುಮರ್ಹತಿ ಇನ್ನೊಬ್ಬರಿಗೆ ಅದನ್ನು ಕೊಡಬೇಕಾದ್ದಿಲ್ಲ ಅಂತ ಸರಳವಾದ ಅರ್ಥ ಅದು. ಆದರೆ ತಮ್ಮನ ದುಶ್ಚರಿತ್ರವನ್ನು ನೋಡಿ ಅಂತೇನಲ್ಲಿ ಅರ್ಥ ಇದೆಯಲ್ಲ, ಅದೆಲ್ಲವೂ ಕೂಡ ಈ ಲಕ್ಷಾಲಂಕಾರದಿಂದ ಪ್ರೇರಿತವಾದಂತಹ ಅರ್ಥ. ಆ ಅರ್ಥ ಶ್ಲೋಕದಿಂದೇನು ಕಾಣಿಸುವುದಿಲ್ಲ, ಅದು ಸಮಸ್ಯೆ. ಜಂಗಾಬಲವಾನ್ ಆಶ್ರಯ ಬಲವಾನ್ ಅಧ್ವಗಃ ಸನ್ಮಾರ್ಗರತಃ ಜ್ಯೇಷ್ಠ. ಅಧ್ವಗ ಅಂದ್ರೆ ಸನ್ಮಾರ್ಗದಲ್ಲಿದ್ದಂಥ ಜ್ಯೇಷ್ಠ. ಅಧ್ವಗ ಅಂದ್ರೆ ಬೇರೊಂದು ಊರಿಗೆ ಹೋಗಿ ಅಲ್ಲಿ ಧನ ಸಂಪಾದನೆ ಮಾಡಿದ ಅಂತ ಇನ್ನೊಬ್ಬರದು ಮಾಡಿದ ಅರ್ಥ. ಲಬ್ಧಂ ಪಿತೃದಾಯಂ ಸ್ವಯಮೀಹೇತ, ತಂದೆಯ ಹಣವನ್ನು ತಾನೇ ಅಪೇಕ್ಷೆ ಪಡಬೇಕು, ಸ್ವೀಕಾರ ಮಾಡಬೇಕು. ಅಕಾಮಹ ತದೀಯ ದುಶ್ಚರಿತ್ರ ದರ್ಶನೇನ ದಾತು ಇಚ್ಛಾರಹಿತ, ತಮ್ಮನ ದುಶ್ಚಾರಿತ್ರ್ಯವನ್ನ ಅವನ ದುರ್ನಡತೆಯನ್ನು ಗಮನಿಸಿ ಅವನಿಗೆ ತಮ್ಮನಿಗೆ ಈ ಆಸ್ತಿ ಪಾಲನ್ನು ಕೊಡುವ ಇಚ್ಛೆ ಅಣ್ಣನಿಗಿಲ್ಲದೆ ಹೋದ್ರೆ ಅಂತ ಅಲ್ಲಿ ಅರ್ಥ ಬರೆದಿದ್ದಾನೆ. ಆ ಅರ್ಥ ಎಲ್ಲನೂ ಆ ಶ್ಲೋಕದ ಶಬ್ದಗಳಿಂದ ಹೊರಡುವುದಿಲ್ಲ. ಆದ್ರಿಂದ ಶ್ಲೋಕದ ಅರ್ಥ ಗೊಂದಲಪೂರ್ಣವಾಗಿ ಉಳಿತದೆ. ಭಾರತ ದರ್ಶನದವರು ಮಾಡಿದ ಅರ್ಥ, ಆ ಅನುವಾದದಲ್ಲಿ ಅವರು ಹೇಳಿದ ಅರ್ಥ ಎಲ್ಲ ಸರಿಯಾಗೇ ಇದೆ ಅಂತಲ್ಲ. ತಾನು ಗಳಿಸಿದಾಗ ತಾನು ಗಳಿಸಿದ ಧನವನ್ನು ಬೇರೆ ಯಾರಿಗೂ ಕೊಡಬೇಕಾಗಿಲ್ಲ. ನಾ ಅಕಾಮಹ ತನಗೆ ಇಚ್ಛೆ ಇಲ್ಲದೆ ಹೋದ್ರೆ, ಇಚ್ಛೆ ಇದ್ರೆ ನೀನು ಗಳಿಸಿದ್ದನ್ನು ಕೊಡು. ಪಿತ್ರಾರ್ಜಿತವಾದ ಆಸ್ತಿಯಲ್ಲಿ ಸಹಜವಾಗಿ ಹಿರಿಯನಿಗೂ ಕಿರಿಯನಿಗೂ ಎಲ್ರಿಗೂ ಅಧಿಕಾರ ಇರ್ತದೆ. ಹಿರಿಯನಾದವನು ತಾನೊಂದಷ್ಟು ಬೇರೆ ಧನವನ್ನು ಗಳಿಸಿದ್ರೆ
ಅದನ್ನ ಕಿರಿಯರಾದವರಿಗೆ ನನಗೆ ಇಚ್ಛೆ ಇಲ್ಲದೆ ಇದ್ರೆ ಕೊಡಬೇಕಾಗಿಲ್ಲ. ಕಿರಿಯರಾದವರು ದುಶ್ಚರಿತ್ರರು ಅನ್ನುವ ಮಾತು ಆ ಶ್ಲೋಕದಲ್ಲಿ ಏನು ಕಾಣಿಸೋದಿಲ್ಲ. ಅದು ಲಕ್ಷಾಲಂಕಾರ ತಾನು ಮಾಡಿದ ಅರ್ಥ. ಅದ್ಯಾಕೋ ಅಷ್ಟು ಸರಿ ಕಾಣಿಸಲಿಲ್ಲ ನನಗೆ. ಭ್ರಾತೃಣಾಂ ಅವಿಭಕ್ತಾನಾಂ ಅಂತ ಮುಂದಿನ ಶ್ಲೋಕ. ಅದಕ್ಕೆ ಭಾರತ ದರ್ಶನದ ಅನುವಾದದಲ್ಲಿ ಪಿತ್ರಾರ್ಜಿತವಾದ ಆಸ್ತಿ ವಿಭಾಗವನ್ನ ಮಾಡಿದ್ದಾರೆ. ಕೆಲವು ಕಡೆ ಆ ವಿಭಾಗ ಇನ್ನೂ ಆಗಿರೋದಿಲ್ಲ, ಪಾಲಾಗಿರೋದಿಲ್ಲ. ಹಾಗೆ ಪಾಲಿನ್ನೂ ಆಗಿಲ್ಲದೆ ಇದ್ದಾಗ ಸಹೋದರರೆಲ್ಲರೂ ಒಟ್ಟಾಗಿ ದುಡಿದು ಆಸ್ತಿಯನ್ನ ಅಭಿವೃದ್ಧಿಪಡಿಸಿದ್ರೆ ತಂದೆಯಾದವನು ಆ ಮಕ್ಕಳ ಪರಿಶ್ರಮವನ್ನು ಅವ್ರ ಸಂಪತ್ತನ್ನೆಲ್ಲ ಗಮನಿಸಿ ಎಲ್ರಿಗೂ ಕೂಡ ಆಸ್ತಿಯನ್ನು ಹಂಚಿಕೊಡಬೇಕು ಹೊರತು ತಾರತಮ್ಯವನ್ನು ಮಾಡಬಾರ್ದು. ನ ಪುತ್ರ ಭಾಗಂ ವಿಷಮಂ, ಅದರಲ್ಲಿ ಏನು ವ್ಯತ್ಯಾಸ ಮಾಡಬಾರ್ದು. ಪಿತಾದದ್ಯ ಕದಾಚನ. ಉತ್ಥಾನ ಅಂದ್ರೆ ಅವರೆಲ್ಲರೂ ತಾವು ಪ್ರಯತ್ನಪಟ್ಟು ಗಳಿಸಿದ ಒಂದು ಏಳಿಗೆ ಅಂತ ಅರ್ಥ. ಭ್ರಾತೃಣಾಂ ಅವಿಭಕ್ತಾನಾಂ ಉತ್ಥಾನಂ ಅಪಿ ಚೇತ್ ಸಹ ಅನ್ನೋದಕ್ಕೆ ವೈಷ್ಣವ ಪಾಠದಲ್ಲಿ ಒಂದೇ ತಾಯಿಯಲ್ಲಿ ಜನಿಸಿದ್ದರೆ ಅವರಿಗೆ ಸಲ್ಲುವ ಭಾಗಗಳು ವಿಷಮವಾಗಿರೋದಿಲ್ಲ, ಎಲ್ಲರಿಗೂ ಸಮಾನವಾಗಿರುತ್ತದೆ. ಉತ್ಥಾನಂ ಅಂತಂದ್ರೆ ಉತ್ಪತ್ತಿಶ್ಚ ಸಹ ಚೇತ್ ಏಕಮಾತ್ರ ಜಾಶ್ಚೇತ್ ಅಂತ ಲಕ್ಷಾಲಂಕಾರದಲ್ಲಿದೆ. ಉತ್ಥಾನ ಅನ್ನೋದಕ್ಕೆ ಒಂದೇ ತಾಯಿಯಲ್ಲಿ ಹುಟ್ಟಿದವರು ಅಂತ ಅರ್ಥವನ್ನ ಲಕ್ಷಾಲಂಕಾರ ಹೇಳಬೇಕಷ್ಟೆ. ಈ ಜಗತ್ತಿನ ಬೇರೆ ಯಾವ ಕೋಶವೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನ ಮಾತ್ರ ಜತ್ವೇ ಏಕೈವ ಪುತ್ರ ಬಹೂನ್ ಭಾಗ ನರಹತಿ. ಬೇರೆ ಬೇರೆ ತಾಯಂದ್ರಲ್ಲಿ ಮಕ್ಕಳು ಜನಿಸಿದ್ರೆ ಆ ಭಾಗಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದರೆ ಒಂದೇ ತಾಯಿಯಲ್ಲಿ ಜನಿಸಿದ್ರೆ ಆ ಭಾಗ ಯಾವತ್ತೂ ವ್ಯತ್ಯಸ್ತ ಆಗಬಾರ್ದು, ಎಲ್ರಿಗೂ ಸಮಾನವಾಗಿರ್ಬೇಕು. ಹೀಗೆ ಲಕ್ಷಾಲಂಕಾರ ಇಲ್ಲಿ ಮತ್ತೊಂದು ಅಸ್ತವ್ಯಸ್ತತೆಯನ್ನ ತೋರಿಸಿಕೊಟ್ಟಿದೆ. ಇದು ಕೂಡ ಒಪ್ಪುವಂತ ವಿಷಯ ಅಲ್ಲ. ತಂದೆಯಾದವನು ಆ ಮಕ್ಕಳ ಆಸ್ತಿ ಅವರು ದುಡಿದನ್ನ ಅವ್ರಿಗೆಲ್ರಿಗೂ ಸಮಾನವಾಗಿ ಹಂಚಿ ತಾನು ಬದುಕಿರುವುದರೊಳಗೆ ಅದಕ್ಕೊಂದು ಸುವ್ಯವಸ್ಥೆಯನ್ನು ಮಾಡಬೇಕು ಅಂತ ಅದರ ತಾತ್ಪರ್ಯ. ನಜ್ಯೇಷ್ಠೋ ವಾ ಅವಮನ್ಯೇತ, ಕಿರಿಯ ಸಹೋದರ ಕೆಟ್ಟವನೇ ಆಗಿರ್ಲಿ ಒಳ್ಳೆಯವನೇ ಆಗಿರ್ಲಿ ಹಿರಿಯಣ್ಣ ಆತನ ಯಾವತ್ತೂ ಅವಮಾನಿಸಬಾರದು. ಅಕ್ಕ ತಂಗಿಯರು ತಮ್ಮಂದಿರು ಎಲ್ರಿಗೂ ಶ್ರೇಯಸ್ಸಾಗುವಂತೆ ನಡ್ಕೊಳ್ಬೇಕು. ಧರ್ಮವೇ ಶ್ರೇಯಸ್ಸಿಗೆ ಸಾಧನವಾದದ್ದು. ಇರಿ ಸ್ತ್ರೀಯೋ ಹ್ಯವರಜಾಹ ಅಂತ ಮುಂದಿನ ಶ್ಲೋಕ. ಆ ತಂಗಿಯಂದಿರು ಅವರಿಗೂ ಕೂಡ ಯೋಗ್ಯ ಆಗುವಂತೆ ನಡ್ಕೊಳ್ಬೇಕು. ಇದೊಂದು ತುಂಬಾ ಸುಂದರವಾದ ಶ್ಲೋಕ ಮುಂದೆ ಬಂದಿರುವಂಥದ್ದು. ದಶ ಆಚಾರ್ಯಾನ್ ಉಪಾಧ್ಯಾಯಾನ್ ಪಿತಾ ದಶಚೈವ ಪಿತೃ ಮಾತಾ ಗೌರವೇಣ ಅತಿರಿಚ್ಯತೆ. ಗೌರವೇಣ ಅಭಿಭವತೆ ನಾಸ್ತಿ ಮಾತ್ರ ಸಮೋ ಗುರು ಅಂತ ಅದರ ಮುಂದಿನ ಒಂದು ಅರ್ಧ. ಮಾತಾ ಗರೀಯಸಿ ಯಚ್ಚ ತೇನ ಏತಾಂ ಮನ್ಯತೆ ಜನಃ. ಈ 10 ಜನ ಆಚಾರ್ಯರಿಗಿಂತ ಒಬ್ಬ ಉಪಾಧ್ಯಾಯ ಶ್ರೇಷ್ಠ ನಮ್ಮ ಪಾಲಿಗೆ. ನಮ್ಮ ಸಂಪರ್ಕದಲ್ಲಿ ಒಂದು 10 ಜನ ಆಚಾರ್ಯರಿರ್ತಾರೆ. ಆಚಾರ್ಯರು ಅಂದ್ರೆ ಜ್ಞಾನಿಗಳಾದವರು, ಬೇಕಾದಷ್ಟು ಸದಾಚಾರವಂತರಾದವರು. ಆ 10 ಜನರಿಗಿಂತ ನಮಗೆ ಪಾಠ ಹೇಳಿಕೊಟ್ಟಂತಹ ಜ್ಞಾನಿಯಾದ ಸದಾಚಾರ್ಯ ಆದಂತಹ ಉಪಾಧ್ಯಾಯನ ನಮಗೆ ಪಾಠ ಹೇಳಿಕೊಟ್ಟ. ಉಳಿದ 10 ಜನ ಆಚಾರ್ಯರು ಜ್ಞಾನಿಗಳಿರಬಹುದು, ಸದಾಚಾರ್ಯಗಳಿರಬಹುದು, ಆದ್ರೆ ನಮಗೆ ಪಾಠ ಹೇಳಿಕೊಟ್ಟಿಲ್ಲ. ಕೇವಲ ಆಚಾರ್ಯರಷ್ಟೇ. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆದ್ರೆ ನಮಗೆ ಪಾಠ ಹೇಳಿಕೊಟ್ಟ ಒಬ್ಬ ಆಚಾರ್ಯ, ಒಬ್ಬ ಉಪಾಧ್ಯಾಯ ಪಾಠ ಹೇಳಿಕೊಡದ 10 ಜನ ಆಚಾರ್ಯರಿಗಿಂತ ಶ್ರೇಷ್ಠ. ಆ 10 ಜನ ಉಪಾಧ್ಯಾಯರಿಗಿಂತ ಒಬ್ಬ ತಂದೆ ಶ್ರೇಷ್ಠ. ಹತ್ತು ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮಾನರಾಗ್ತಾರೆ. ತಾಯಿ ಈ ದೃಷ್ಟಿಯಿಂದ ಗೌರವದ ದೃಷ್ಟಿಯಲ್ಲಿ ಭೂಮಿಯನ್ನು ಕೂಡ ಮೀರಿಸಿದವಳು. ಸರ್ವಾಂ ವಾ ಪೃಥಿವೀಮಪಿ ದಶಚೈವ ಪಿತೃನ್ ಮಾತಾ ಸರ್ವಾಂ ವಾ ಪೃಥಿವೀಮಪಿ. ಪೃಥ್ವೀಮಪಿ ಅನ್ನೋ ಪಾಠ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ.
ಮಾತಾ ಗುರುತರ ಭೂಮಿ ಖಾತ್ವೋಚ್ಚತರ ಸದಾ. ಮಾತಾ ತಾಯಿಗಿಂತ ದೊಡ್ಡವನು, ಆಕಾಶಕ್ಕಿಂತ ದೊಡ್ಡವನು ಈ ತಂದೆ ಅಂತ ಯಕ್ಷ ಪ್ರಶ್ನದಲ್ಲಿ ಬಂದಿರುವಂತಹ ಒಂದು ಮಾತು. ಈ ಕಾರಣದಿಂದ ಆ ತಾಯಿ ಅಂಥವಳು ಇಷ್ಟು ಗೌರವವನ್ನ ಗಳಿಸ್ತಾಳೆ. ಹಿರಿಯ ಅಣ್ಣನೂ ಕೂಡ ತಂದೆಯಂತೆ ಗೌರವಕ್ಕೆ ಪಾತ್ರನು, ತಂದೆಗೆ ಸಮಾನ. ತನ್ನ ಆಶ್ರಿತರಾದಂಥವರೆಲ್ಲರನ್ನು ಆ ಪ್ರೀತಿಯಿಂದ ಅವನು ಗೌರವಿಸಬೇಕು, ತಮ್ಮಂದ್ರೆ ಅವನಿಗೆ ನಮಸ್ಕಾರ ಮಾಡಬೇಕು, ಅವನ ಅಭಿಪ್ರಾಯದಂತೆ ಅವ್ರು ನಡ್ಕೊಳ್ಬೇಕು. ತಂದೆಯನ್ನ ಹೇಗೆ ಅವರು ಅವಲಂಬಿಸಿಕೊಂಡು ಬದುಕ್ತಿದ್ರು ಹಾಗೆ ಹಿರಿಯ ಅಣ್ಣನನ್ನ ಅವಲಂಬಿಸಿಕೊಂಡು ಬದುಕಬೇಕು. ತಂದೆ ತಾಯಂದಿರು ಶರೀರವನ್ನು ಕೊಡ್ತಾರೆ, ಆದರೆ ಗುರುವಿನ ಉಪದೇಶದಿಂದ ಜ್ಞಾನ ಸಿಗ್ತದೆ. ಆದ್ರಿಂದ ಆ ಗುರುವಿನ ಸ್ಥಾನ ದೊಡ್ಡದು. ಹಿಂದೆ ಶಾಂತಿ ಪರ್ವದಲ್ಲಿ ಆ ಮಾತು ಬಂದಿದೆ, ಗುರು ಗರಿಯಾನ್ ಪಿತತೋ ಮಾತತಶ್ಚೇತಿನ ಶ್ರುತಂ ಉಭೌ ಹಿ ಮಾತಾ ಪಿತರೋ ಜನ್ಮನ್ಯೇವ ಉಪಯುಜ್ಯತಃ ಅಂತ ಶಾಂತಿ ಪರ್ವದಲ್ಲಿ ಬಂದಂತ ಆ ಮಾತು. ತಂದೆ ಮತ್ತು ತಾಯಿಗಿಂತಲೂ ಗುರುವಿನ ಸ್ಥಾನ ದೊಡ್ಡದು. ಯಾಕೆಂದ್ರೆ ತಂದೆ ಮತ್ತು ತಾಯಂದಿರ ಪಾತ್ರ ಎಷ್ಟು? ನಮಗೊಂದು ಶರೀರವನ್ನು ಕೊಡುವುದರಲ್ಲಿ ಮಾತ್ರ, ಅದಕ್ಕಿಂತ ಹೆಚ್ಚಿನ ಪಾತ್ರ ಅವ್ರದ್ದಿರೋದಿಲ್ಲ. ಆದ್ರೆ ಆಚಾರ್ಯ ಕೊಟ್ಟಂತಹ ಒಂದು ಜನ್ಮ, ನಮ್ಮ ಅಧ್ಯಾಪಕ ನಮಗೆ ಕೊಟ್ಟಿರುವಂತಹ ಒಂದು ಜನ್ಮ ಏನಿದೆ ಅದು ಜ್ಞಾನದ ಜನ್ಮ, ಅದು ಅಜರಾಮರವಾದದ್ದು, ಜನ್ಮ ಜನ್ಮಾಂತರಕ್ಕೂ ನಮಗೆ ಅದು ಉಪಯೋಗ ಮಾಡುವಂಥ. ಆದ್ರಿಂದ ಆ ಆಚಾರ್ಯನನ್ನ, ಉಪಾಧ್ಯಾಯನನ್ನ ತಂದೆ ತಾಯಂದಿರಿಗಿಂತಲೂ ಶ್ರೇಷ್ಠ ಅಂತ ಪರಿಗಣಿಸಬೇಕು ಅಂತ ಅಲ್ಲಿ ಶಾಂತಿ ಪರ್ವದಲ್ಲಿ ಬಂದಿರುವಂಥದ್ದು. ಗುರು ಗರಿಯಾನ್, ಅವನನ್ನು ಶ್ರೇಷ್ಠ ಅಂತ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ಈಗ ನಾವು ನೋಡಿದ್ವಿ 2 ಶ್ಲೋಕಗಳ ಹಿಂದೆ, ಗುರುವಿನಿಗಿಂತಲೂ ತಂದೆ ದೊಡ್ಡವನು, ತಂದೆಗಿಂತಲೂ ತಾಯಿ ದೊಡ್ಡವಳು ಅಂತೇಳಿ. ಎಲ್ಲರೂ ದೊಡ್ಡವರೇ, ಅವರವರ ಮಹತ್ವವನ್ನು ಆಯಾ ಸಂದರ್ಭದಲ್ಲಿ ವರ್ಣನೆ ಮಾಡುವಂಥದ್ದು ಮುಖ್ಯ. ನಮ್ಮ ಪಾಲಿಗೆ ತಾಯಿ ದೊಡ್ಡವಳು. ಸ್ವರೂಪಯೋಗ್ಯತೆಯ ದೃಷ್ಟಿಯಿಂದ ಆ ಗುರುವಾದವನು ತಂದೆ ತಾಯಿ ಇಬ್ಬರನ್ನು ಕೂಡ ಮೀರಿಸಿರಬಹುದು. ಇಂಥವೆಲ್ಲ ಅನೇಕ ಸಂಗತಿಗಳಲ್ಲಿ ಅಡಕಾಗಿರ್ತವೆ. ಆದ್ರಿಂದ ಕೆಲವು ಬಾರಿ ತಾಯಿಯನ್ನ, ಕೆಲವು ಬಾರಿ ಗುರುವನ್ನ ಪ್ರಶಂಸೆ ಮಾಡ್ತಾರೆ. ಎಲ್ಲರೂ ಶ್ರೇಷ್ಠರು ಅಂತಾನೆ ಅದರ ತಾತ್ಪರ್ಯ. ಕೆಲವು ಬಾರಿ ಗೃಹಸ್ಥಾಶ್ರಮವನ್ನ, ಕೆಲವು ಬಾರಿ ವಾನಪ್ರಸ್ಥಾಶ್ರಮವನ್ನ ಪ್ರಶಂಸೆ ಮಾಡಿದಂತೆ. ಹಾಗೆ ಈ ಒಂದು ಪ್ರಶಂಸೆನೂ ಕೂಡ ಗುರುವು ಶ್ರೇಷ್ಠನೇ, ತಾಯಿಯೂ ಶ್ರೇಷ್ಠಳೆ. ಸ್ವರೂಪಯೋಗ್ಯತೆಯಿಂದ ತಾಯಿಗಿಂತ ಗುರು ಶ್ರೇಷ್ಠ ಆಗಿದ್ರೆ ಗುರುವೇ ಶ್ರೇಷ್ಠನಾಗ್ತಾನೆ. ಸ್ವರೂಪಯೋಗ್ಯತೆಯ ದೃಷ್ಟಿಯಿಂದ ಗುರುವಿಗಿಂತ ತಾಯಿ ಶ್ರೇಷ್ಠಳಾಗಿದ್ರೆ ಅವಳೇ ಶ್ರೇಷ್ಠಳಾಗಿರ್ತಾಳೆ. ಅದು ವಾಸ್ತವಿಕವಾದಂಥ ಶ್ರೇಷ್ಠತೆ. ಆದ್ರೆ ನಮಗೆ ಈಗ ನಾವಿರುವ ಹಂತದಲ್ಲಿ ನಮಗೆ ಆಗಲಿ, ಆ ತಾಯಿಗಾಗಲಿ, ಆ ಗುರುವಿಗಾಗಲಿ ತಾವು ಯಾವ ಯೋಗ್ಯತೆ ಇದ್ದವರು ಅಂತ ಅನ್ನೋದು ಅಷ್ಟು ಸುಲಭವಾಗಿ ಗಮನಕ್ಕೆ ಬರೋದಿಲ್ಲ. ಆದ್ರಿಂದ ತಾಯಿಯನ್ನು, ಗುರುವನ್ನು, ತಂದೆಯನ್ನು ಯಥೋಚಿತವಾಗಿ ನಾವು ಗೌರವಿಸಬೇಕು ಅಂತ ಅನ್ನೋದು ಅದರ ಮುಚಿತಾರ್ಥ. ಇವ್ರಿಗಿಂತ ಅವ್ರು ದೊಡ್ಡವರು, ಅವ್ರಿಗಿಂತ ಇವ್ರು ದೊಡ್ಡವರು ಅಂತ ಅದೇನು ಚರ್ಚೆ ಮಾಡಬೇಕಾದಂಥ ವಿಷಯವೇನಲ್ಲ. ಜ್ಯೇಷ್ಠ ಮಾತೃ ಸಮಾಚಾಪಿ, ಹಿರಿಯ ಅಕ್ಕ ಏನಿರ್ತಾಳೆ ಅವಳು ತಾಯಿಗೆ ಸಮಾನಳಾಗಿರ್ತಾಳೆ. ಅತ್ತಿಗೆನೂ ಹಾಗೇನೆ. ಧಾತುರ್ ಭಾರ್ಯ, ಅವಳು ನಮಗೆ ತಾಯಿಯಂತೆ ಪೂಜ್ಯಳಾಗಿರ್ತಾಳೆ. ಯಸ್ಯಾ ಬಾಲ್ಯ ಸ್ತನಂಪಿವೆ, ಅನೇಕ ಬಾರಿ ಹೆತ್ತವಳು ಒಬ್ಳು ಇರ್ತಾಳೆ. ಆದರೆ ಹೆತ್ತವಳು ಈ ಮಗುವಿಗೆ ಎದೆ ಹಾಲು ಉಡಿಸ್ಲಿಕ್ಕೆ ಆಗಿಲ್ಲದೆ ಹೋದ್ರೆ, ಬೇರೆ ಯಾವುದಾದ್ರು ಕಾರಣಗಳಿಂದಾಗಿ ಆತ ಮತ್ತೊಬ್ಬರ ಹಾಲುಂಡು ಬೆಳೆಯಬೇಕಾದಂಥ ಪ್ರಸಂಗವಿದ್ದಾಗ ಆಗ ಇವನಿಗೆ ಹಾಲು ಕೊಟ್ಟಂತ ಸಾಕು ತಾಯಿ, ವೆಟ್ ನರ್ಸ್ ಏನಿರ್ತಾಳೆ ಅವಳು ಕೂಡ ಇವನಿಗೆ ತಾಯಿಯಂತೆ ಪೂಜ್ಯಳು ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತವಾಗಿದೆ. ಓಂ ತತ್ಸದರ್ಪಣಮಸ್ತು.